ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ಮಿಲ್ ಮೇಲೆ ಹೇಗೆ ರನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ರನ್ನಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಒಂದು 5 or 10 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡಿ. ರನ್ ಮಾಡುವಾಗ 1% ಇನ್ಕ್ಲೈನೇಷನ್ ಇಟ್ಕೊಳ್ಳಿ. ಯಾಕಂದರೆ ಥ್ರೆಡ್ಮಿಲ್ ಫ್ಲ್ಯಾಟ್ ಇರೋದ್ರಿಂದ ರನ್ ಮಾಡುವಾಗ ಫುಟ್ಟು ಲ್ಯಾಂಡ್ ಆಗಬೇಕಂದ್ರೆ ಲೆಗ್ ಕಂಪ್ಲೀಟಾಗಿ ಎಕ್ಸ್ಟೆಂಡ್ ಆಗಬೇಕು. ಸೊ ಲೆಗ್ ಕಂಪ್ಲೀಟಾಗಿ ಎಕ್ಸ್ಟೆಂಡ್ ಆದರೆ ನೀ ಲಾಕ್ ಆಗುತ್ತೆ. ಸೊ ನೀ ಲಾಕ್ ಆದರೆ ನೀಲ್ ಮೇಲೆ ಸ್ಟ್ರೆಸ್ ಆಗುತ್ತೆ. ಜಸ್ಟ್ ಟು ಅವಾಯ್ಡ್ ದಟ್ ಸ್ಟ್ರೆಟ್ ಕೀಪ್ ಇಟ್ ಅಟ್ 1% ಇನ್ಕ್ಲೈನೇಷನ್. ನೆಕ್ಸ್ಟ್ ಈಸ್ ದ ರನ್ ಸ್ಟ್ರೈಡ್. ಸೊ ಈ ಥರ ಹೀಲ್ ಮೇಲೆ ರನ್ ಮಾಡಬಾರ್ದು. ಹೀಲ್ ಮೇಲೆ ಹೀಲ್ ಲ್ಯಾಂಡ್ ಆದರೆ ನೀ ಜಾಯಿಂಟ್ ಮತ್ತು ಹಿಪ್ ಜಾಯಿಂಟು ಇಶ್ಯೂಸ್ ಬರುತ್ತೆ. ಟ್ರೈ ಟು ಲ್ಯಾಂಡ್ ಆನ್ ದ ಫ್ಲ್ಯಾಟ್ ಫುಟ್. ಮಿಡ್ ಪಾರ್ಟ್ ಆಫ್ ದ ಫುಟ್ ಲ್ಯಾಂಡ್ ಆಗಬೇಕು ಮತ್ತು ಲ್ಯಾಂಡಿಂಗ್ ಸಾಫ್ಟ್ ಇರಬೇಕು. ಇಟ್ ಶುಡ್ ವರ್ಕ್ ಲೈಕ್ ಎ ಸಸ್ಪೆನ್ಷನ್. ನೆಕ್ಸ್ಟ್ ಬಂದು ಅಪ್ಪರ್ ಬಾಡಿ ಪೋಸ್ಚರ್. ಬ್ಯಾಕ್ ಈ ಥರ ಸ್ಟ್ರೈಟಾಗಿರಬಾರ್ದು, ಬ್ಯಾಕ್ ಸ್ಟ್ರೈನ್ ಆಗುತ್ತೆ. ಸೊ ಟ್ರೈ ಟು ಕೀಪ್ ಯು ಅಪ್ಪರ್ ಬಾಡಿ ಸ್ಲೈಟ್ಲಿ ಬೆಂಡ್ ಫಾರ್ವರ್ಡ್ ಆ್ಯಂಡ್ ರನ್. ನೆಕ್ಸ್ಟ್ ಬಂದು ಹೈ ಸ್ಪೀಡಲ್ಲಿ ರನ್ ಮಾಡುವಾಗ ಮಿಸ್ಟೇಕ್ ಏನಾಗುತ್ತೆ ಅಂದರೆ, ಇಫ್ ಯು ಕ್ಯಾನ್ ಅಬ್ಸರ್ವ್ ನನ್ನ ಅಪ್ಪರ್ ಬಾಡಿ ಸ್ಟೇಬಲ್ ಲೆವೆಲಲ್ಲಿದೆ. ಸೊ ನಾನು ಜಾಸ್ತಿ ಎಫರ್ಟ್ಲೆಸ್ ಆಗಿ ರನ್ ಮಾಡ್ತೀನಿ, ಜಸ್ಟ್ ಮೂವಿಂಗ್ ಮೈ ಲೆಗ್ಸ್. ಎಫೆಕ್ಟಿವ್ ಆಗಿ ಹೇಗೆ ರನ್ ಮಾಡಬೇಕಂದ್ರೆ ಕೋರ್ ಮತ್ತು ಗ್ಲೂಟ್ಸ್ ಎಂಗೇಜ್ ಆಗಿರಬೇಕು. ಈಚ್ ಸ್ಟ್ರೈಡಲ್ಲೂ ಸ್ವಲ್ಪ ಪುಷ್ ಇರಬೇಕು, ಲೈಕ್ ಲಿಟಲ್ ಬೌನ್ಸಿ ಆಗಿರಬೇಕು. ಅಪ್ಪರ್ ಬಾಡಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ, ಲೈಟಾಗಿ ಮೇಲೆ ಹೋಗಿ ಕೆಳಗೆ ಬರ್ತಾನೆ.